ಪಾಠ 11 ವೀರ ಅಭಿಮನ್ಯು. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಉತ್ತರ: ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಕೌರವರು ಪಾಂಡವರು ಯಾರಿಂದ ಬಿಲ್ ವಿದ್ಯೆ ಕಲಿತರು? ಉತ್ತರ: ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ ವಿದ್ಯೆ ಕಲಿತರು. ಅಭಿಮನ್ಯುವಿನ ತಂದೆಯ ಹೆಸರೇನು? ಉತ್ತರ: ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಉತ್ತರ: ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ದೊಡ್ಡಪ್ಪ: ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಯಾರು? ಅಭಿಮನ್ಯು. ಯಾರಿಗೆ? ಧರ್ಮರಾಯನಿಗೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಉತ್ತರ: ಯಾರು? ಧರ್ಮರಾಯ. ಯಾರಿಗೆ? ಅಭಿಮನ್ಯುವಿಗೆ. ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವಿಯಾ? ಉತ್ತರ: ಯಾರು? ಸುಭದ್ರೆ. ಯಾರಿಗೆ? ಅಭಿಮನ್ಯುವಿಗೆ. ಹೊಂದಿಸಿ ಬರೆಯಿರಿ. ಸುಭದ್ರೆ ಅಭಿಮನ್ಯುವಿನ ತಾಯಿ. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ. ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಉತ್ತರ: ಜಯದ್ರಥ. ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ಉತ್ತರ: ಕುಖ್ಯಾತ. ಸೂರ್ಯ, ರವಿ, ಆರ್ಯ, ದಿನಕರ. ಉತ್ತರ: ಆರ್ಯ. ಅಭಿಮನ್ಯು. ಉತ್ತರೆ ಸುಭದ್ರೆ, ಶಕುನಿ. ಉತ್ತರ: ಶಕುನಿ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಸಂದೇಹ: ಧರ್ಮರಾಯನು ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ಸಂದೇಹ ಪಡುವನು. ಜಯಶಾಲಿ: ಸುಭದ್ರೆ ಅಭಿಮನ್ಯುವಿಗೆ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ ಎಂದು ಹರಸುವಳು. ನಮಸ್ಕರಿಸು: ಅಭಿಮನ್ಯು ಯುದ್ಧಕ್ಕೆ ಹೋಗುವ ಮುನ್ನ ತಾಯಿಗೆ ನಮಸ್ಕರಿಸುವನು. ವೀರಾವೇಶ: ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ. 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ: ಕುರುಕ್ಷೇತ್ರದಲ್ಲಿ 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು. ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು? ಉತ್ತರ: ಶ್ರೀಕೃಷ್ಣ ಪರಮಾತ್ಮನ ಕೃಪೆ. ಅರ್ಜುನನ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಿಸಿದಳು. ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು? ಉತ್ತರ: ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನಪಡಿಸಿದನು. ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಉತ್ತರ: ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು. ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ. ಹೋದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ. ಏನಿದು ಶಬ್ದ? ಉಹು, ಸಂಪಿಗೆಯು ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ. ಮಲ್ಲಿಗೆ, ಜಾಜಿ, ಸುಗಂಧರಾಜ, ಸೂರ್ಯಕಾಂತಿ, ಚೆಂಡು ಹೂ, ಅಬ್ಬ, ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ. ಉತ್ತರ: ಹೋದೋಟದಲ್ಲಿ ಎಷ್ಟೊಂದು ಹೂಗಳು. ಇಲ್ಲಿ ಲೇಖನ ಚಿಹ್ನೆಗಳನ್ನು ಹಾಕಿದೆ.
ಇದರ ಪ್ರಕಾರ ನೀವು ಹಾಕಬೇಕು ನೋಡಿ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ: ನೀವು ಪ್ಲಸ್ ಏಕೆ, ನೀವೇಕೆ. ಉತ್ತರ: ನಾವು ಪ್ಲಸ್ ಏಕೆ, ನಾವೇಕೆ. ಅವರು ಪ್ಲಸ್ ಏಕೆ, ಅವರೇಕೆ. ಅವಳು ಪ್ಲಸ್ ಏಕೆ, ಅವಳೇಕೆ. ಅದು ಪ್ಲಸ್ ಏಕೆ, ಅದೇಕೆ. ಒಗಟು ಬಿಡಿಸಿ ಉತ್ತರ ಬರೆಯಿರಿ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಉತ್ತರ: ಮಲ್ಲಿಗೆ ಹೂವು. ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ. ಉತ್ತರ: ಬದನೆಕಾಯಿ. ಒಂಟಿ ಕಾಲು ಕೊಕ್ಕರೆ, 900 ಕತ್ತಿ. ಉತ್ತರ: ಬೆಂಡೆಕಾಯಿ. ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಕೌರವ ಪಾಂಡವರ ಹೆಸರುಗಳಿವೆ. ಅವುಗಳನ್ನು ಕಂಡು ಹಿಡಿದು ನಿನ್ನ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡು. ಇಲ್ಲಿ ಹೆಸರುಗಳನ್ನು ಬರೆಯಲಾಗಿದೆ ನೋಡಿ. ಈ ಪಟ್ಟಿ ಓದು. ಉತ್ತರ: ಪಾಂಡವರ ಪಟ್ಟಿ. ಧರ್ಮರಾಯ, ಭೀಮ, ಅರ್ಜುನ, ಅಭಿಮನ್ಯು. ಉತ್ತರೆ: ಕೌರವರ ಪಟ್ಟಿ. ದುರ್ಯೋಧನ, ಕರ್ಣ, ಶಕುನಿ, ಗಾಂಧಾರಿ, ಜಯದ್ರಥ. ಬಳಕೆ ಚಟುವಟಿಕೆ: ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ. ಮಾದರಿ: ಲವ, ಕುಶ. ರಾಮ, ಸೀತೆಯರ ಅವಳಿ ಮಕ್ಕಳು. ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು. ಉತ್ತರ: ಏಕಲವ್ಯ. ಕಾಡಿನ ಬೇಡರ ಕುಲದ ಹದಿಹರೆಯದ ತರುಣ. ದ್ರೋಣರ ಮಣ್ಣಿನ ಮೂರ್ತಿ ರಚಿಸಿ ಬಿಲ್ಲು ವಿದ್ಯೆಯ ಕೌಶಲ್ಯ ಬೆಳೆಸಿಕೊಂಡ. ದ್ರೋಣಾಚಾರ್ಯರಿಗೆ ಗುರು ದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ಕಾಣಿಕೆಯಾಗಿ ಕೊಟ್ಟ ವೀರ ಬಾಲಕ. ಪ್ರಹ್ಲಾದ, ಹಿರಣ್ಯಕಶಿಪುವಿನ ಮಗ. ಭಗವಾನ ನಾರಾಯಣನ ಭಕ್ತ. ತಂದೆಯೊಂದಿಗೆ ದೇವರ ಕುರಿತು ವಾದ ವಿವಾದ ಮಾಡಿದ ಹರಿಭಕ್ತ. ಬಭ್ರುವಾಹನ, ಅವನು ಮಧ್ಯಮ ಪಾಂಡವ. ಅರ್ಜುನನ ಮಗ. ಮಣಿಪುರದ ರಾಜಕುಮಾರಿ. ಚಿತ್ರಾಂಗದೆಯ ಗರ್ಭಸಂಜಾತ. ಅರ್ಜುನ ಮತ್ತು ಚಿತ್ರಾಂಗದೆಯವರು ಗಾಂಧರ್ವ ರೀತಿ ವಿವಾಹವಾಗಿದ್ದರು. ಮಹಾಭಾರತದ ಯುದ್ಧಾನಂತರ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಬಂಧಿಸಿ ಅರ್ಜುನನೊಂದಿಗೆ ಹೋರಾಡಿ ಸ್ವಂತ ತಂದೆಯ ವಿರುದ್ಧವೇ ಜಯ ಸಾಧಿಸಿದ ವೀರಬ್ರಹ್ಮನ. ಯೋಚಿಸಿ ಬರೆಯಿರಿ. ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು, ಏಕೆ? ಉತ್ತರ: ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ. ಏಕೆಂದರೆ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿದ್ದಾಗ ಪಾಂಡವರಿಗೂ ಕೌರವರಿಗೂ ಬಿಲ್ಲು ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಅರ್ಜುನನ ಮಗ ಅಭಿಮನ್ಯು ತಂದೆಯ ಅನುಪಸ್ಥಿತಿಯಲ್ಲಿ ತಾನೇ ಆ ಚಕ್ರವ್ಯೂಹವನ್ನು ಭೇದಿಸಿ ಹೋರಾಡುತ್ತೇನೆ ಎಂಬ ಭರವಸೆಯನ್ನು ಸಹಾಯಕರಾಗಿ ಕುಳಿತ ತನ್ನ ದೊಡ್ಡಪ್ಪ ಧರ್ಮರಾಯ ಹಾಗೂ ಭೀಮ ಇವರಿಗೆ ಹೇಳುತ್ತಾನೆ. ಅದರಂತೆ ಧೈರ್ಯಶಾಲಿಯಾಗಿ ವೀರಾವೇಶದಿಂದ ಆ ಚಕ್ರವ್ಯೂಹವನ್ನು ಭೇದಿಸಿ ಒಳಹೊಕ್ಕು ಶೌರ್ಯದಿಂದ ಹೋರಾಡುತ್ತಾನೆ. ಅವನ ವೀರಾವೇಶಕ್ಕೆ ಕೌರವರೇ ತತ್ತರಿಸಿ ಮೋಸದ ತಂತ್ರ ಹೂಡಿ ಕೌರವರು ಅಭಿಮನ್ಯುವಿನ ಬೆನ್ನ ಹಿಂದಿನಿಂದ ದಾಳಿ ನಡೆಸಿ ಅವನ ಕೈಯನ್ನು ಕತ್ತರಿಸಿ ಬಿಡುತ್ತಾರೆ. ಆದರೂ ಧೃತಿಗೆಡದೆ ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುತ್ತಾನೆ. ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ? ಉತ್ತರ: ನಾನು ಧರ್ಮರಾಯನಾಗಿದ್ದರೆ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹದಲ್ಲಿ ಹೋರಾಡಲು ಅಭಿಮನ್ಯುವಿನನ್ನು ಕಳುಹಿಸುತ್ತಿರಲಿಲ್ಲ. ಸಂಶಪಕ್ತರೆಂಬ ರಾಕ್ಷಸರನ್ನು ಎದುರಿಸಲು ಹೋದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮ ಇವರು ಮರಳಿ ಬರುವವರೆಗೆ ಕಾಯುತ್ತಿದ್ದೆ. ನಂತರ ಚಕ್ರವ್ಯೂಹ ಭೇದಿಸುವ ವಿಚಾರ ಮಾಡುತ್ತಿದ್ದೆ.
ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ.